ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ವಿ. ಈ ಬಾಳೆಯನ್ನು ಸೇವನೆ ಮಾಡಿದ್ರೆ ನಮಗೆ ಅನೇಕ ರಸಾಯನ ಸಿಗ್ತವೆ. ಅಲ್ಲಿ ಈ ಬಾಳೆಯನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಇದರಲ್ಲಿ ಪೊಟ್ಯಾಷ್ ಇರ್ತದೆ, ಗಾಯಗಳು ವಾಸಿ ಆಗ್ತವೆ. ಇದರಲ್ಲಿ ವಿಟಮಿನ್ ಸಿ ಇದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಪೊಟ್ಯಾಷ್ ಇದೆ, ಫಾಸ್ಫರಸ್ ಇದೆ, ಅನೇಕ ರೀತಿಯ ಕೆಲವು ಕೆಟ್ಟ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ. ವಿಟಮಿನ್ B6 ಇದೆ, ವಿಟಮಿನ್ ಸಿ ಇದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇಂತಹ ರಸಾಯನಗಳ ಈ ಬಾಳೆಹಣ್ಣನ್ನು ನಾವು ಸೇವನೆ ಮಾಡಬೇಕು. ಅಲ್ಲದೇ ಈ ಮೇಲೆ ಇರುವಂಥ ಸಿಪ್ಪೆ ಸಹ ನಮಗೆ ಉಪಯೋಗ ಆಗುತ್ತೆ. ಈ ಸಿಪ್ಪೆಯಿಂದ ತಿಂದಾದ ಮೇಲೆ ಆ ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳೋದ್ರಿಂದ ಮುಖ ಅಂದರೆ ನಮ್ಮ ಒಂದು ಫೇಸ್ಗೆ ಹಾಕ್ಕೊಳ್ಳೋದ್ರಿಂದ ಮುಖನೂ ಅಷ್ಟೇ ಬ್ರೈಟ್ ಆಗಿರ್ತದೆ, ವಿತ್ ಆ ರಿಂಕಲ್ಸ್ ಬರೋಲ್ಲ. ಮತ್ತು ಈ ಒಟ್ಟನ್ನು ಚೆನ್ನಾಗಿ ಕ್ರಷ್ ಮಾಡಿ ಅದು ಕಪ್ಪಗಾದ್ಮೇಲೆ ಹೇರ್ಸ್ಗೆ ಹಾಕ್ಕೊತ ಬಂದರೆ ಬ್ಲ್ಯಾಕಿಶ್ ಆಗ್ತದೆ. ಇಷ್ಟು ಶಕ್ತಿಯುಳ್ಳ ಈ ಬಾಳೆಹಣ್ಣನ್ನು ನಾವು ಸೇವನೆ ಮಾಡಬೇಕು ಪ್ರತಿಯೊಬ್ಬರು. ಮತ್ತು ದಪ್ಪ ಆಗಬೇಕಂದ್ರೆ ಬಾಳೆಹಣ್ಣು ತುಪ್ಪ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡ್ತಾರೆ, ಸಣ್ಣದು ದಪ್ಪ ಆಗ್ತಾರೆ. ಇಂತಹ ಒಂದು ಆಹಾರವನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ. ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ನಾವು ಪ್ರಕೃತಿ ಸಿಕ್ಕುವಂಥ ಹಣ್ಣು ಎಷ್ಟು ಸೇವನೆ ಮಾಡ್ತೀವಿ ಅಷ್ಟು ಒಳ್ಳೆಯದು. ಆದರೆ ಈ ರಾಸಾಯನಿಕ ಹಾಕಿರ್ತಾರೆ, ಅದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ನಾವೇ ಸ್ವಂತ ಕಾಯಿ ತಂದು ಮನೆಯಲ್ಲಿ ಹಣ್ಣು ಮಾಡ್ಕೊಂಡು ಸೇವನೆ ಮಾಡೋದು ಒಳ್ಳೆಯದು. ಇಲ್ಲಾಂದ್ರೆ ಹೊರಗಡೆ ಏನೇನೋ ಹಾಕಿ ನಾನಾ ರೀತಿಯ ಕಾಯಿಲೆಗಳನ್ನು ತರಿಸ್ಕೋಬಾರ್ದು. ಈ ಬಾಳೆಹಣ್ಣಲ್ಲಿ ಟ್ರಿಪ್ಟೋಫಾನ್ ಎಂಬ ಒಂದು ಕೆಮಿಕಲ್ ಇದೆ, ಅದು ಅಮಿನೋ ಆಸಿಡ್ಗೆ ಕನ್ವರ್ಟ್ ಆಗುತ್ತೆ. ಇದು ಕ್ಯಾನ್ಸರನ್ನು ಕ್ಯೂರ್ ಮಾಡಿಸೋದಕ್ಕಿದೆ. ಮತ್ತು ಎಲ್ಲ ಸೇರಿ ಸೆರೋಟೋನಿನ್ ಎಂಬ ಒಂದು ರಸಾಯನ ಉತ್ಪತ್ತಿಯಾಗಿ ಇದು ಅಜೀರ್ಣ, ಅಲರ್ಜಿ, ಕರಳು ಸಂಬಂಧಪಟ್ಟ ಹೊಟ್ಟೆಯಲ್ಲಿ ಜಠರ ಏನಿದ್ದು ಸಹ ತೆಗೆಸೋದಕ್ಕೆ ಇದಕ್ಕಿದೆ. ಇಂತಹ ದಿವ್ಯೌಷಧಿ ಉಳ್ಳ ಬಾಳೆಹಣ್ಣು ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯರು. ನಮಸ್ಕಾರ ಸ್ನೇಹಿತರೆ.